ಗುಡ್ ಮಾರ್ನಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಇವತ್ತು ಮಾರ್ಚ್ 28 ಬೆಳಗ್ಗೆ. ಟೈಮ್ ನೀವು ಗೆಸ್ಸು ಮಾಡೋಕ್ಕಾಗಲ್ಲ. ಟೈಮ್ ಬಂದುಬಿಟ್ಟು 4:37 ಆಗಿದೆ. ಮಲಗಿರ್ತೀರ ನೀವೆಲ್ಲರೂ. ಇವತ್ತು ಟ್ರೆಕ್ಕಿಂಗ್ ಪ್ಲ್ಯಾನ್ ಆಗಿದೆ. ಯಾರ ಜೊತೆ ಪ್ಲ್ಯಾನ್ ಆಗಿದೆ ಅಂದರೆ ಇವ್ರು ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೀನಿಯರ್ಸ್, ನನಗಿನ್ನ 2-3 ವರ್ಷ ದೊಡ್ಡವರಿದ್ದಾರೆ. ಬೈ ದ ವೇ ನಾನಿವತ್ತು ರೈಡಿಂಗ್ ಗೇರ್ಸ್ ಹಾಕೋತಿಲ್ಲ, ಬಿಕಾಸ್ ಟ್ರೆಕ್ಕಿಂಗ್ ಎಲ್ಲ ಅಲ್ಲಿ ಗೊತ್ತಿರಲ್ಲ, ನಡೆಯೋದಿರ್ಬೋದು. ಸೊ ಅದಕ್ಕೆ ನಾರ್ಮಲ್ ಹುಡಿ ಮತ್ತು ಪ್ಯಾಂಟ್ ಹಾಕೊಂಡಿದ್ದೀನಿ. ಪೆಟ್ರೋಲ್ ಎಷ್ಟು ಹಾಕ್ಸ್ತೀನಿ ಗೆಸ್ ಮಾಡಿ ನೋಡೋಣ. ಓಕೆ, ಎಷ್ಟು ಕಿಲೋಮೀಟ್ರ್ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಇಲ್ಲಿಂದ ಅದು 30 ಕಿಲೋಮೀಟ್ರ್ ಇದೆ. ಹೋಗೋದು 30, ಬರೋದು 30. ಗೆಸ್ ಮಾಡಿ ನೋಡೋಣ. 310. ಟ್ರಿಪ್ನ ರೀಸೆಟ್ ಮಾಡಿಬಿಡ್ತೀನಿ. ಎಸ್ಗೋ. ಹೇಳು, ಕ್ಯಾಮ್ರಾ ಆಫ್ ಅದ ಅನ್ನೋದು ಹೇಳು. ಆಫ್ ಅದ. ಇದ್ರ ಎಕ್ಸಾಸ್ಟ್ ನೋಟ್ ಕೇಳಿ. ಏನು ಸಗದಾಗಿದೆ ಗುರು ಇದು. ನೈಸ್. ಹಿಂಗಿರ್ಬೇಕಾದ್ರೆ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಏನಕ್ಕೆ. ಓಕೆ, ಲೆಟ್ಸ್ ಗೋ. ಫೈನಲಿ ಫೈನಲಿ ಮೀಟ್ ಆದ್ವಿ. ಅಣ್ಣ ನೀ ಸ್ನಾನ ಮಾಡಿ ಬಂದು ಮಸ್ತೆ. ಏ ಸ್ಕ್ಯಾಮು. ಹಾಯ್ ಹಾಯ್. ಏನು ಸ್ಕ್ಯಾಮ್ ಮಾಡ್ರ? 200 ರೂಪಾಯಿ ಇಲ್ಲೇ ಸ್ಟಾರ್ಟ್ ಮಾಡೋದು. ಹ್ಯಾಂಡ್ ನೀನು ಏನು ಮಾಡತ್ತಿದ್ದು? ಫಸ್ಟ್ ಝೀರೋ ನೋಡಿಲ್ಲ? ನೋಡಿವಿ. ನನಗೆ ಡೌಟ್ ಇತ್ತು. ಪಟ್ನೆ ಪೇ ಮಾಡಿ ಹೊರಗೆ ಬಂದ್ವಿ. ಆಮೇಲೆ ನಮ್ಗೆ ರಿಯಲೈಸ್. ಸೊ ಈಗ ರಿಫಂಡ್ ಆಗಿಲ್ಲೇನು? ಮೋದಿಗೆ ಹೇಳಮ್ಮ ರಿಫಂಡ್ ಆಯ್ತು. ಅವಾಗ ಮೈಕ್ ಕನೆಕ್ಟೆಡ್ ಆಗಿದೆ ಅಲ್ಲ ಅಂತ ನೋಡಬೇಕು. ಇಲ್ಲಿ ನೋಡಿ, ಅಲ್ಲಿ ಗ್ರೀನ್ ತೋರಿಸ್ತೈತಲ್ಲ, ಹಂಗಿದ್ರೆ ಮೈಕ್ ಅಂತ ಇರ್ತಾ. ಲೆಟ್ಸ್ ಗೋ ಬಾಯ್ಸ್. ಬಿಡ್ತಿದ್ದೀವಿ ಮೀಟಪಿಂದ. ಮೈಸೂರು ರೋಡ್, ಹೊಸೂರು ರೋಡ್, ಆಮೇಲೆ ಮನ ಬಸರ ಮನ ಅದನೆ ಕುದಾಯ ಮನಾಯ ಮನ 32 ನಮ್ಮೂರು, ಕಲಬುರ್ಗಿ, ಗುಲ್ಬರ್ಗ. ಆ ನಂಬರ್ ನೋಡಿದಾಗೆಲ್ಲ ಖುಷಿ ಆಗುತ್ತೆ ಗುರು ನನಗೆ ಬೆಂಗಳೂರಲ್ಲಿ. ವಾಯ್ಸ್ ಸೌಂಡ್ ಕೇಳ್ತಾ? ಅದು ಹೆಲ್ಮೆಟಲ್ಲಿರೋ ಸ್ಪೀಕರ್. ಸೊ ಎವ್ರಿ ಟೈಮ್ ರೈಡ್ ಮಾಡಬೇಕಾದ್ರೂ ಸಾಂಗ್ ಕೇಳ್ಕೋದು ರೈಡ್ ಮಾಡ್ತೀನಿ. ಇದು ರೈಡ್ನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುತ್ತೆ. ಫಸ್ಟ್ ಆಫ್ ಆಲ್ ರೈಡಿಂಗ್ ಈಸ್ ಅ ಸಚ್ ನೈಸ್ ಎಕ್ಸ್ಪೀರಿಯನ್ಸ್. ಅದರಲ್ಲಿ ಮತ್ತೆ ಮ್ಯೂಸಿಕ್ ಕೇಳ್ಕೊತ ಹೋದರೆ ಡಿಶ್ಯೂಮ್ ಅಂತ ಹೊಡ್ಬಿಡ್ತೀನಿ. ಸುಮ್ಮನೆ ಫಾಲೋ ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಕ್ಚುಲಿ ಸನ್ರೈಸ್ ನೋಡೋಕೆ ಹೋಗ್ತಿರೋದು. ಆಲ್ರೆಡಿ 5:35 ಆಗಿದೆ. ಸನ್ರೈಸ್ ಆಗೋದು ಒಂದು 6:10, 6:05 6:10ವರೆಗೂ. ಗಾಡಿನ ಯಾವಾಗಲೂ ಆರಾಮಾಗಿ ಓಡಿಸ್ಕೊಂಡು ಲೈಕ್ 3,000 to 5,000 RPMವರೆಗೂ ಓಡಿಸ್ಕೊಂಡು ಸ್ಮೂತಾಗಿ ಹೋಗೋಣನೇ ಅನ್ಸುತ್ತೆ ಗುರು. ನನಗೆ ಇವಳಿಗೆ ಹರ್ಟ್ ಮಾಡೋಕ್ಕೂ ಮನ್ಸು ಬರೋಲ್ಲ ಅಂಥ ಒಂದು ಕನೆಕ್ಷನ್ ನನ್ನ ಮತ್ತು ಗಾಡಿ ಮಧ್ಯೆ ಆಗ್ಬಿಟ್ಟಿದೆ ಅಂಥ ಕನೆಕ್ಷನ್ನು. ಸೊ ಬಟ್ ಅವಾಗ ಹೊಡಿತಿರ್ತೀನಿ ಗುರು. ನೆಕ್ಸ್ಟ್ ಲೆವೆಲ್ ಗಾಡಿ ಇದು. ಹೊಡಿಯೋಕ್ಕಂತೆ ಇದ್ದಿದ್ದು ಗಾಡಿನ ಹಂಗೆ ಹೊಡೆದ್ರೆ ಯೂಸ್ ಇಲ್ಲ. ಫೈನಲಿ ಕಿಡ್ನ್ಯಾಪ್ ಆದವ್ರು ಸಿಕ್ಕರು. ನಾನೇನೋ ಹಿಂದೆ ಉಳ್ಕೊಂಡಿದ್ದಾರೆ ಅಂದರೆ ನಮ್ಕಿನ್ನ ಮುಂದೆ ಬಂದು ನಮಗೆ ವೇಟ್ ಮಾಡ್ತಿದ್ದಾರೆ ಅಂದರೆ ಅದೊಂದು ಯಾವುದೋ ಅಯಾಬುಜಾನೇ ಐತೆ ಅದು ಗಾಡಿ. ಈ ಪರ್ಟಿಕ್ಯುಲರ್ ಏರಿಯಲ್ಲಿ ಒಂಥರ ಸ್ಮೆಲ್ ಚೆನ್ನಾಗಿ ಬರ್ತಿದೆ. ಮಣ್ಣು ಟೆಕ್ಸ್ಚರ್ ಇದೆ ಆ ಸ್ಮೆಲ್ಲಲ್ಲಿ. ಎಂಥ ಗಾಳಿ ಗುರು. ಸಾರಿ, ಐ ಆಮ್ ನಾಟ್ ಇಂಟು ಶಾರ್ಟ್ ಗೈಸ್. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ರೀಚ್ ಅಂದ್ರೇನು, ಮೇನ್ ರೋಡಿಂದ ಒಳಗೆ ಹೋಗ್ತಿದ್ದೀವಿ ಇವಾಗ. ಇನ್ನೇನು ನಾವು 1 ಕಿಲೋಮೀಟ್ರಲ್ಲಿ ರೀಚ್ ಆಗ್ಬೋದು. ಯಾವ್ದು ಗುರು ಇದು? ಎಲ್ಲೆಲ್ಲೋ ಐತಲ್ಲಪ್ಪ ಇದು. ಚೆನ್ನಾಗಿ ಜಾಗ ಹುಡುಕ್ತಾರೆ ಇವರೆಲ್ಲ. Off-roading time, bro. Off-roading, baby. Put in the first gear. Let's do some wheelie right now. Off-road time, baby. What do you see? Gun. It's not the king of roads. It's also king of off-road. My ಗಾಡಿ. ಓಯ್ ಅಲ್ಲೋಡಿ. ಈ ಥರ ಇದ್ದಾಗ ಸ್ವಲ್ಪ ಕೇರ್ಫುಲ್ ಇರಬೇಕು ಆ್ಯಕ್ಚುಲಿ. ಲೆಟ್ಸ್ ಗೋ. ಆಫ್-ರೋಡಿಂಗ್, ಆನ್-ರೋಡಿಂಗ್, ಡೌನ್ಲೋಡಿಂಗ್, ಸಫೋಕೇಶನ್. ಮನಸ್ಸಿಗೆ ಬಂದಿದ್ದೆಲ್ಲ ಹೇಳ್ತೀನಲ್ಲ ನಾನು. ಹುಚ್ಚು
ಟೈರೆಲ್ಲ ಸ್ಕಿಡ್ ಆಗ್ತಿದ್ದಾವೆ ಬ್ರೋ. ನನಗಂತೂ ಆಗ್ತಿಲ್ಲ ಬ್ರೋ. ರೋಡ್ ಬಂತು ಬ್ರೋ. ಅಣ್ಣನೂ ಸೇಮ್ ಇಲ್ಲೇ ಆಫ್ ಮಾಡಿದ್ದ, ನಾನು ಆಫ್ ಮಾಡಿದೆ. ನಮಗೇನಿದೆಲ್ಲ ಹೊಸದೆಲ್ಲ ಬಾವು, ಎಂತೆಂಥದ್ದು ಆಫ್ ರೋಡ್ ಮಾಡಿವಂತೆ. ದಿಸ್ ಈಸ್ ನಾಟ್ ಅ ಬಿಗ್ ಡೀಲ್. ಬಟ್ ಹೌ ಡೋರಾ ದ ಎಕ್ಸ್ಪ್ಲೋರರ್. ಮುಂದೆಲ್ಲ ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಇದೆ. ಸೊ ನಾವು ಹೋಗ್ತಿಲ್ಲ, ಗಾಡಿ ಇಲ್ಲೇ ನಿಲ್ಲಿಸಿ ನಡ್ಕೊಂಡು ಹೋಗ್ತೀವಿ. ಏನು ಅಷ್ಟು ಭೀ ನಿಂಗೆ ಹಿಂತೊಳಕ್ಕಾಗಲ್ಲ ಮಗನೇ, ಜಿಮ್ ಹೋಗ್ತಾನಂತ ಮತ್ತೆ. ಬೈ ಅದೇ ಆಗಿದ್ದು ಮಾಡೋದು, ಝೂಮ್ ಮಾಡೋದ ನಿಂಗೆ? ಅದಿಲ್ಲ ಬೈ, ಝೂಮ್ ಮಾಡೋದು ಕೈತಿ. ಇಲ್ಲ ಏನಾಗಲ್ಲ ಬಿಡು ಬೈ. ಸೊ ಬೈಸ್ ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ದಿಸ್ ಈಸ್ ದ ಲೊಕೇಶನ್. ಕೂದಲು ಬಾಯ್ ಆಗಿದ್ದಾವೆ ಬಿಕಾಸ್ ಆಫ್ ಹೆಲ್ಮೆಟ್. ಲೆಟ್ಸ್ ಗೋ. ಒಳ್ಳೆ ಆಫ್ ರೋಡ್ ಸೆಷನ್ ಆಯ್ತು ಇವತ್ತು. ನೆಕ್ಸ್ಟ್ ಲೆವೆಲ್ ಆಫ್ ರೋಡ್. ಯೂಶ್ವಲಿ ನಾನೆಲ್ಲ ಆಫ್ ರೋಡ್ ಎಲ್ಲ ಮಾಡಲ್ಲ, ಬರೀ ರೋಡಲ್ಲೇ ತೊಗೊಂಡು ಹೋಗ್ತಾ ಇರ್ತೀನಿ ನನ್ನ ಗಾಡಿ. ಬಟ್ ಇವತ್ತೊಂಥರ ಆಫ್ ರೋಡ್ ಟೈಮ್ ಬೇಬಿ. ಬಟ್ ಡ್ಯೂಕ್ ಎಲ್ಲ ಮಾಡ್ಬೋದು ಗುರು, ಡ್ಯೂಕಲ್ಲಿ ಆಫ್ ರೋಡ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಟ್ರೆಕ್ಕಿಂಗ್ ಟೈಮ್ ಆಫ್ಟರ್ ಲಾಂಗ್ ಟೈಮ್, ಟ್ರೆಕ್ಕಿಂಗ್ ಟೈಮ್. ಇಶಾಂಕ್, ಆದಿ ಭಾರಿ ಮಾತಾಡ್ತಾನಪ್ಪ ಇಂಗ್ಲೀಷ್. ಓಕೆ ಬರತೀನಿ ಫುಲ್. ಹಾಯ್ ಬಾಯ್ಸ್, ಆಲ್ರೆಡಿ ಎಲ್ಲಿ ರೀಚ್ ಆಗಿದ್ದಾರೆ ನೋಡಿ. 2x ಇರೋದು ಕುಡಿದ್ರೆ ಜಿಮ್, ಅದು ಝೂಮು. ಜಿಮ್ ಅಂತಿದ್ದೀನಿ ಝೂಮ್ಗೆ. ತೊದಲೇ ಅಲ್ಲ ನನ್ನ ದೊಡ್ಡ, ಅದೇ ಸ್ಟ್ರಗಲ್ ಮಾಡ. ಹುಡುಗಿ ದೊಡ್ಡ ಹುಡುಗಿ ಒಂದು ಅದೇ. Oh my god, yeah baby. ಕೆಳಗ ಕಾಲೇ ಚಿತ್ ಸಿನಿಮೆಟಿಕ್ ಹೊಂಟೋದು ಬೈ ನಿಂದು. ಏನು ಬಾಡಿ ಹೋಗೋ ನೀನು ಜಿಮ್ಮಿಗೆ ಹೋಗ್ತೇನೆ? ಹಾಂ, ಚಿತ್ ಬಾಡಿ ಅದ ನೋಡ. ಯಾರು ಬೈಲಿ ಸಣ್ಣ ಸಣ್ಣ ಹೈಟಿಗೆ ಭಯ ಪಡ್ತಾನೆ ಈ ಹುಡುಗಿ. ಅದೇಶ್ವರಿ ಲಾಸ್ಟಿಗೆ ಒಂದು ಐ ಹಾಕಷ್ಟೆ. ಬ್ರೋ ಹೀಗೆ ಹಿಂಗಿದೆ ಮಗನೇ ನೀನು. ವಯಸ್ಸಾದ್ಮೇಲೆ ಹೆಂಗೆ ಹೋ ನಿಂದು? ಇದು ಎಲ್ಲ ಹೈಟ್ ಅದ. ಇದ್ರಾಗೇನು ಹೈಟ್ ಅದ ಏನೋ ಇದು. ಫೈನಲಿ ಜೈ ಶಿವಶಂಕರಣ್ಣ. ಏನರ ಹೇಳೋ ನೀ ಮಾತಾಡು. ಚಲೋ ಅದ ಬೈ ಪ್ಲೇಸ್, ಎಕ್ಸ್ಪೆಕ್ಟ್ ಮಾಡಿದ್ಕಿಂತ. ಹೌದು, ನಾ ಎಕ್ಸ್ಪೆಕ್ಟ್ ಮಾಡಿದ ವರ್ಸ್ಟ್ ಅದಾಳ ಇದು. ಎಸ್ ಬೇಡಣ್ಣ ಏನಾದರೂ ಏನು ಹೇಳಿ ಬೈ, ನೀ ಯೋಚನೆ ಮಾಡು ಅಣ್ಣ. ನೀ ಹೇಳೋಣ ಏನರ. ಏನಂತ ಹೇಳೋದು? ಸಾಗರಣ್ಣ ಮ್ಯಾನ್ ಆಫ್ ಸ್ಮಾರ್ಟ್ ಪೀಪಲ್. ವಾಟ್ಸಪ್ ಗೈಸ್. ಅಣ್ಣ ಹಿಂಗಾದ್ರೆ ಹೆಂಗೆ ನಿಂದು? ಮಾತಾಡು ಸ್ವಲ್ಪ. ಹಿಂಗೆ ಒಂದೊಂದು ತಿಂಗಳಿಗೆ ಒಂದೊಂದು ಸರಿ ಆದರೂ ಬರ್ಬೇಕು ಮಿನಿಮಮ್. ಫಿಕ್ಸ್ ಅದ ಇನ್ಮೇಲಿಂತ ಫಿಕ್ಸ್. ಒಂದೊಂದು ತಿಂಗಳು ಜಾಸ್ತಿ, ಭಾರಿ ಜಾಸ್ತಿ ಐತಿ. ಬರಬೇಕು 2 ವಾರ. ಹೌದಣ್ಣ, ಖರೆ ಹೇಳತ್ತೀನಿ. ಬಾ ಇಲ್ಲಿ ಬಾರು, ಮುಂದೆ ಬಾ ಸ್ವಲ್ಪ. ಇಲ್ಲಿ ತೊಂಬ ಬೈ, ಇಲ್ಲಿ ತೊಂಬ. ಓ ಬೈ ಇಲ್ಲಿ ನೋಡು ಬೈ, ಹೆಂಗೆ ಬರ್ತಿಲ್ಲ? ಇಲ್ಲಿ ತೊಂಬ, ಮುಂದೆ ಬಾ. ಸಾಗರ್ ಎಲೆಕ್ಟ್ರಿಕ್ ಗಾಡಿ ಮುಂದೆ ಬಾ ಬೈ. ಇಲ್ಲಿಡು ಕಾಲ ಮುಂದೆ ಬಾ. ಬಾರು ಅಲ್ಲಿ ನೋಡು, ಶಿವಶಂಕರಣ್ಣ ಚಿಲ್ ಮಾಡತ್ತಾನ ಅಲ್ಲಿ ನೋಡಲ್ಲಿ. ಚಿಲ್ ಮಾಡಲಿ. ಹೈಡ್ರೇಷನ್ ಟೈಮ್. ಬರೇ ಹುಡುಗಿಯರ ಅದಾರ ಒಂದು ಸ್ನ್ಯಾಪ್ ಒಳಗೆ. ರೆಡಿ ಟು ಗೋ, ಆ್ಯಕ್ಷನ್ ಕ್ಯಾಮ್ರಾ. ಅಲ್ಲಿ ಹಿಂದೆ ನೋಡಿ ಹೆಂಗೆ ನೋಡತ್ತಾರ. ರೈಡರ್ಸ್ 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 ರೈಡರ್ಸ್. ಏ ಮಾಡ್ಬೇಕು. 10 ಸೆಕೆಂಡ್ಸಿಗೆ ಇದು ಮಾಡ್ತಾ ಇರು, ಆಫ್ ಮಾಡ್ತಾ ಇರು. Who
ಇಲ್ಲಿಂದನೇ ಇಲ್ಲಿ ಇಷ್ಟು ದೂರ ಬಂದು ಹೋಗಮಂತಿರಲ್ರಿ ಆಯ್ತು ನೀ ಎಷ್ಟು ಹೋಗಂತಿ ನೀವು ಇಳಕ ಇನ್ನ ಒಂದ್ ತಾಸು ಕೊಡ್ಬೇಕಿಲ್ಲ. ಸುಮ್ಮನೆ ಮಾತಾಡ್ತಿದ್ದೀವಲ್ಲ ಚೆನ್ನಾಗಿ ಇಲ್ಲಿ ಕೂತು ಮನೆ ಹೋಗಿ ಮಾತಾಡೋದು, ಇಲ್ಲಿ ಕೂತ್ ಮಾತಾಡೋದು. ಅಲ್ಲಿ ಏನು ಮಾಡ್ತಾನೆ ಗೊತ್ತಣ್ಣ, ಅವ ರೀಲ್ಸ್ ಸ್ಕ್ರೋಲ್ ಮಾಡ್ಕೋತ ಕೊಡ್ತಾನವ. ಸೊ ವಾಯ್ಸ್ ಟೈಮ್ ಬಂದುಬಿಟ್ಟು 7:17 ಆಗಿದೆ. ಆಲ್ಮೋಸ್ಟ್ ಬಂದು 45 ಮಿನಿಟ್ಸ್ ಆಯ್ತು. ಇವಾಗ ವಾಪಸ್ ಹೋಗ್ತಿದ್ದೀವಿ. ವಾಪಸ್ ಅಂದರೆ ಡೈರೆಕ್ಟ್ ಮನೆಗೆ ಹೋಗ್ತಿಲ್ಲ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಕೆಳಗೆ ಇಳಿತೀವಿ. ನಾವು ಬಂದಿದ್ದು ಬೇರೆ ಕಡೆಯಿಂದ, ಇವಾಗ ಇಳಿತಿರೋದು ಬೇರೆ ಕಡೆಯಿಂದ. ಬಿಕಾಸ್ ಡಿಫ್ರೆನ್ಸ್ ವೆರೈಟಿ ಇರ್ಬೇಕು ಲೈಫಲ್ಲಿ. ಅದು ಏನಾಯ್ತಣ್ಣ, ಅದು ಏನು ಸರ್? ಹಾಂ, ಒಂದು MLA. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಿದ್ದೀವಿ. ಇವಾಗ ಡೈರೆಕ್ಟ್ ಮನೆಗೆ ಹೋಗಲ್ಲ, ಬ್ರೇಕ್ಫಾಸ್ಟ್ ಮಾಡ್ತೀವಿ ಫಸ್ಟು. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀವಿ. ವಾರ್ಮಪ್ ಆಗಲಿ ಸ್ವಲ್ಪ, ಇವಾಗ ಸ್ಟಾರ್ಟ್ ಮಾಡಿಬಿಡೋಣ. ಇದು ADV ಗಾಡಿಗಳಲ್ಲಿ ಆಫ್ ರೋಡ್ ಟೈರ್ಸ್ ಇರ್ತವೆ ಮತ್ತು ಸಸ್ಪೆನ್ಷನ್. ಇದರಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಐತಲ್ಲ, ಫುಲ್ ಸಾಫ್ಟ್ ಸೆಟ್ಟಿಂಗ್ ಇಟ್ಕೊಂಡು ಆಫ್ ರೋಡ್ ಮಾಡ್ಬೋದು. ಬಟ್ ಟೈರ್ಸ್ ಇಲ್ಲ ಅಲ್ಲ. ಸೊ ಹೋಗಲಿ ಅವರೆಲ್ಲ ಫಸ್ಟು. ಶೀಸಿ ಸ್ವಲ್ಪ ಆಫ್ ರೋಡ್ ಮಾಡುವಾಗೆಲ್ಲ ಗ್ಯಾಪ್ ಇರಬೇಕು ಒಬ್ರಿಗೊಬ್ರು. ಅಲ್ಲಿ ನೋಡು ಅವರಿಬ್ಬರು ಟಚ್ ಮಾಡ್ಕೊಂಡು ಹೊಂಟಾರೆ, ಕಿಸ್ ಆಗ್ಬೋದು ಅಲ್ಲಿ. ಅದಕ್ಕೆ ಕಿಸ್ ಅವಾಯ್ಡ್ ಮಾಡಬೇಕಂದ್ರೆ ಗ್ಯಾಪ್ ಇರಬೇಕು. ಸಸ್ಪೆನ್ಷನ್ ಸೆಟ್ಟಿಂಗ್ ಚೇಂಜ್ ಮಾಡೋಣ. ಸಸ್ಪೆನ್ಷನ್ ಸೆಟ್ಟಿಂಗ್ಸ್ ಚೇಂಜ್ ಮಾಡಿ, ಕಂಪ್ರೆಷನ್ ಅಂದರೆ ಒಳಗೆ ಹೋಗೋದನ್ನು ನೆಗೆಟಿವ್, ಪಾಸಿಟಿವ್. ಸೊ ಕಂಪ್ರೆಷನ್ನು ಫುಲ್ 5 ಕ್ಲಿಕ್ ಅಡ್ಜಸ್ಟಬಲ್ ಇದೆ. ಇದು ಚೇಂಜ್ ಮಾಡಿದ್ದೀನಿ. ರೀಬೌಂಡನ್ನು ಚೇಂಜ್ ಮಾಡೋಣ. ಸೊ ನೋಡೋಣ, ಇವಾಗ ಹೋಗ್ತಿದ್ದೀನಲ್ಲ, ಇದೇನಾದರೂ ಇದಾಗುತ್ತಾ ಅಂತ. ಲೈಕ್ ವಿಲ್ ಇಟ್ ಮೇಕ್ ಎನಿ ಡಿಫ್ರೆನ್ಸ್? ಆನೆಸ್ಟ್ಲಿ ಇವಾಗ ನಾನು ತುಂಬ ದಿನ ಆಯಿತು, ಒಂದು 3-4 ತಿಂಗಳಾಯಿತು ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿಲ್ಲ. ಯಾಕಂದರೆ ಎಲ್ಲರೂ ಬ್ಯುಸಿ ಇದ್ದಾರೆ. ಸೊ ತುಂಬ ದಿನ ಆದಮೇಲೆ ಬಂದಿದ್ದೀನಿ. ಈ ಥರ ಬರ್ತಾ ಇರಬೇಕು ಗುರು. ಲೈಕ್ ಲಿಟ್ರಲಿ ಹೇಳ್ತಿದ್ದೀನಲ್ಲ, ಮುಂದೆ ಮಾಡೋಣ, ಜಾಬ್ ಸಿಕ್ಮೇಲೆ ಮಾಡೋಣ, ಅದು ಮಾಡೋಣ ಅಂತಂದರೆ ಟೈಮ್ ಬರೋಲ್ಲ. ಇದ್ದಾಗೆ ಮಾಡಬೇಕು. ಆಮೇಲೆ ಏನೋ ಕಮಿಟ್ಮೆಂಟ್ಸ್ ಇರ್ತವೆ, ಬ್ಯುಸಿ ಆಗಿಬಿಡ್ತೀವಿ. ಸೊ ಯಾವಾಗೆಲ್ಲ ಅನಿಸುತ್ತಲ್ಲ, ಅವಾಗ ಏನು ಅನಿಸುತ್ತೆ ಅದನ್ನು ಮಾಡ್ತಾಯಿರಿ. ಬಿಕಾಸ್ ವಿ ಡೋಂಟ್ ನೋ ನಾಳೆ ಏನಾಗ್ಬೋದು ಅಂತ. ಓಕೆ, ಹಂಗೆ ಹೇಳ್ತಾ ಬ್ರೇಕ್ಫಾಸ್ಟ್ ಲೊಕೇಶನಿಗೆ ಬಂದುಬಿಟ್ಟಿದ್ದೀವಿ. ಲೆಟ್ಸ್ ಸಿ. ಹೊಸ ಫ್ಯಾನ್ ಬ್ರೋ. ಫೈನಲಿ ದೋಸೆ ಬಂದಿದೆ, ಟೇಸ್ಟ್ ಮಾಡ್ತೀನಿ. ಸರಿ, ವ್ಲಾಗ್ ಮಾಡತ್ತೀನಿ ಗೊತ್ತಾಗಲ್ಲ. ಸರಿ, ಬಿಜೆಪಿಯವರು ಹಂಗೆ ಮಾಡಿದ್ದಾರೆ. ಬಿಜೆಪಿ ಪ್ರಾಬ್ಲಮ್ ಇದೆ. ಮಿಡ್ ಮಂಜುನಾಥ್ ದೋಸೆ ಇಸ್ ಬೆಟರ್. ಸಿನಿಮ್ಯಾಟಿಕ್ಸ್ ಆ್ಯಂಡ್ ದ ಸಿನಿಮಾಗ್ರಾಫರ್ಸ್, ಆ್ಯಕ್ಟರ್, ಡೈರೆಕ್ಟರ್, ಕೊರಿಯೋಗ್ರಾಫರ್, ಆರ್ಟಿಸ್ಟ್, ಪ್ರೊಡ್ಯೂಸರ್, ಧುರಂಧರ್. ಕಾಫಿ ಚೆನ್ನಾಗಿದೆ, ಕಾಫಿ ನೆಕ್ಸ್ಟ್ ಲೆವೆಲ್. ಸೊ ಫೈನಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಿದ್ದೀವಿ. ಹಾಂ, ಆಚೆ ಏನಾಗಲ್ಲ. ತೂ ಹಿ ಮೇರಿ ಸಾಂಗ್ ಹೆಂಗಿತ್ತು ಹೇಳಿ, ಚಿತ್ತಿತ್ತಲ್ಲ ಹಂಗೆ ಫೀಲ್ ಇರ್ತದೆ ಬೈ ಓಡ್ಸಕ್ಕೆ. ಹೇಳ್ರಿ, ಇದಾ 4 ಲ್ಯಾಕ್ಸ್? ಹಾಂ, 4 ಲಕ್ಷ. ಕ್ಯಾಮ್ರಾ ಅದು. ಇವಾಗ ನೀವು ಬರ್ತಿದ್ದೀರಾ ಕ್ಯಾಮ್ರಾದಲ್ಲಿ? ಕ್ಯಾಮ್ರಾ ಹಾಂ, ಇದೆಲ್ಲ ಹಿಂಗೆ ತೋರಿಸುತ್ತೆ ಎದರಿಂದ ರೋಡು. ಇವಾಗ ನೀವು ಬರ್ತಿದ್ದೀರಾ? ಹಾಂ, ಒಳಗೆ ಕಾಣಿಸ್ತೈತೆ. 4 ಲ್ಯಾಕ್ ಗಾಡಿ ಹಾಂ, ಆರಾಮ. ಇಲ್ಲ ಅದೆಲ್ಲ ಮಾಡೋದು. ಸರಿ, ಓಕೆ. ಸೊ ಫೈನಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ ಇವಾಗ. ಖುಷಿ ಆಯ್ತು ಗುರು. ಇವರೆಲ್ಲ ಯಾವ ಫ್ರೆಂಡ್ಸ್ ಅಂತ ನಿಮಗೆ ಅನಿಸುತ್ತೆ. ಅವನು ಆದಿ ನನ್ನ ಫ್ರೆಂಡು, ಅವರಿಂದ ಇವರೆಲ್ಲ ಫ್ರೆಂಡ್ಸ್, ಅವ್ನು ಕಾಲೇಜ್ ಫ್ರೆಂಡ್ಸ್ ಇವರೆಲ್ಲ. ಸೊ ಹಂಗೆ ಜೊತೆಗೆ ಓಡಾಡಿ ಇವಾಗ ಫುಲ್ಲು ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿವಿ ಎಲ್ಲರೂ. ಆದಿ ಬೈ ಕೊಡ್ಸತ್ತಲ್ಲ ಬೈ, ಏನು ಬೈ ಇದು ಚಿತ್ತ. ಓ ಬೈ ಬಿಗ್ ಫ್ಯಾನ್, ಬಿಗ್ ಫ್ಯಾನ್
ಬೈ ಒಂದು ಫೋಟೋ. ಅಂಜಲಾತನ ಓ ಭಾಯ್ ಓ ಗೇರ್ ಶಿಫ್ಟಿಂಗ್ देखो भाई ಓ ಮೈ ಗಾಡ್ ಭಾಯ್. ಟೋಟಲ್ ನೋಡಿ 63.5 ಕಿಲೋಮೀಟರ್ ಬಂದಿದ್ದೀವಿ. 27 ಕೊಟ್ಟಿದೆ ಮೈಲೇಜ್. 27 ಆ್ಯಾವ್ರೇಜ್ ಸ್ಪೀಡ್ 38. ಟೋಟಲ್ ನೋಡ್ತೀರಾ, ಟೋಟಲ್ 13,000 ಮೈಲೇಜ್ ನೋಡಿ 27.5 ಕೊಟ್ಟಿದೆ. ಆ್ಯಾವ್ರೇಜ್ ಸ್ಪೀಡ್ 130 ಬ್ರೋ, ಆರ್ ಯು ಕಿಡಿಂಗ್ ಮೀ? ಸೊ ಇದು ಆ್ಯಾವ್ರೇಜ್ ಏನಂತಾರಲ್ಲ ಮೈಲೇಜು, ಇದು ಎಲ್ಲದ್ರದ್ದು ಕೌಂಟ್ ಆಗುತ್ತೆ. ಟೋಟಲಿ ನಾನೇನು ಇಷ್ಟು ಓಡಿಸಿದ್ದೀನಲ್ಲ ಇಷ್ಟರಲ್ಲೂ ಒಂದು ಆ್ಯಾವ್ರೇಜ್ ಮೈಲೇಜ್ ಕೊಟ್ಟಿದೆ ಇದು. ಲೈಕ್ ನಾನು ಸ್ಪೀಡ್ ಹೊಡೆದಿರ್ತೀನಿ, ಸ್ಲೋ ಹೊಡೆದಿರ್ತೀನಿ, ಸ್ಪೀಡೆಲ್ಲ ಹೊಡೆದಾಗ ಏನಾಯ್ತು ಗೊತ್ತಾ, ಕಮ್ಮಿ ಆಗುತ್ತೆ ಇದು ಪಾಯಿಂಟ್ ಬೈ ಪಾಯಿಂಟ್. ಜಾಸ್ತಿ ಆ್ಯಾವ್ರೇಜ್ ಹೊಡೆದೆ ಇಲ್ಲ ಸ್ಲೋ ಹೊಡೆದೆ ಮೈಲೇಜ್ ಹೊಡೆದೆ ಅಂದರೆ ಜಾಸ್ತಿ ಆಗ್ತಾಯಿರುತ್ತೆ. ಸೊ ಇದು ಪರ್ಟಿಕ್ಯುಲರ್ ರೈಡಿಗೆ ತೋರಿಸ್ತಿದ್ದು ಒಂದೊಂದು ರೈಡಿಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಇದು ಹೋಲ್ ಟ್ರಿಪ್ ನನ್ನ ಗಾಡಿ ಸ್ಟಾರ್ಟಿಂಗ್ ತೊಗೊಂಡಾಗಿಂದ ಎಷ್ಟು ಅಂತ. ಗುರು ನೆಕ್ಸ್ಟ್ ಲೆವೆಲ್ ಶೆಕೆ ಇದೆ ಗುರು. ಮೈ ಗಾಡ್, ಹೆಲ್ಮೆಟ್ಟಲ್ಲಿ ಬಾಲಕ್ಲ ಒಳಗಡೆ ಕೂದಲುದು ಫುಲ್ ತಿಂಡಿ ಕೊಡ್ತೈತೆ. ಆಹಾ, ರೋಡ್ ಎಷ್ಟು ಚೆನ್ನಾಗಿದೆ ಎಲ್ಲ. ಈ ಥರ ರೋಡ್ಸ್ ಈಸ್ ಆಲ್ ಐ ವಾಂಟ್. ಮಸಗಲೆ ಮಡಗಲೆ. ಓಕೆ ಓಕೆ ಓಕೆ, ಐ ಗೆಟ್ ಇಟ್. ಈಸಿ ಹಾಂ ಬಂದ್ಬಿಡ್ರಿ ಮೇಲೆ ಮಲ್ಕೊಳ್ಳೋಣ ಅಲ್ಲೇ ರೋಡ್ ಮೇಲೆ. ಗಾಡಿ ಓಡಿಸ್ತಾ ಇದ್ದರೆ ಗಾಡಿಗೂ ನೆಮ್ಮದಿ ಇರಬೇಕು. ನಾನು ಅದಕ್ಕೆ ಇದನ್ನು ಟ್ರಾಫಿಕಲ್ಲೂ ತರಲ್ಲ, ಶಾರ್ಟ್ ರೈಡ್ಸು ಮಾಡಲ್ಲ. ಇದರಲ್ಲಿ ಮಾಡಿದ್ರೇ ದೊಡ್ಡ ರೈಡ್ಸ್ ಒಂದು 40-50 ಕಿಲೋಮೀಟ್ರ್ ಇದ್ದಿದ್ರೇನೇ ಎತ್ತೋದು ನಾನು ಗಾಡಿ ಇದನ್ನು. ಓಕೆ, ಹೆಬ್ಬಾಳ ಬ್ರಿಡ್ಜ್ ಕೆಳಗೆ ಬಂದುಬಿಟ್ಟಿದ್ದೀವಿ. ಇಲ್ಲಿ ಬಂದಮೇಲೆ ನನಗೆ ಇಲ್ಲಿ ಬಂದಮೇಲೆ ನಾನು ಒಂದು ಸತಿ ಪೆಟ್ರೋಲು ಫಸ್ಟ್ ಟೈಮ್ ಪೆಟ್ರೋಲ್ ಖಾಲಿಯಾಗಿ ನಿಂತ್ಬಿಟ್ಟಿದೆ ಗುರು. ಇಲ್ಲಿ ಅಲ್ಲಿಂದ ದಬ್ಕೊಂಬಂದಿದ್ದೆ. ಸೊ ಅದು ನಂಗೆ ಅದು ನೆನಪು ಬರುತ್ತೆ ಇಲ್ಲಿ ನೋಡಿದ್ರೆ. ಓಕೆ, ಇಲ್ಲಿಂದ ಫ್ಲೈಓವರ್ ಹತ್ತಿ ಶಿಟ್ ಗೋ ಟು ಹೋಮ್ ಬೇಬಿ. ಹೋಮ್ ಬಂತು ಬೇಬಿ. ಓಕೆ ಬೇಬಿ, ಓಕೆ ಲೆಟ್ಸ್ ಡೂ ಇಟ್. ಹೇ ನ್ಯಾನ್ಸಿ, ಹೇ ಚಂಪಿ, ಹೇ ನ್ಯಾನ್ಸಿ ಕೆಂಪಿ ಕೊಣಕೊಂಡೆ. ಸೈಕ್ ಎಲ್ಲಿದ್ರು ಸೈಕ್ ಮಾಡ್ತೀವಿ ನಾವು. ಹಾಂ, ಏನು ಮಾಡ್ತೀರಾ? ಇದು ಬಾಯ್ಸ್, ಈ ರೋಡಲ್ಲಿ ಯಾರ್ಯಾರು ಬಂದಿದ್ದಾರೆ ಬಾಯ್ಸ್? ಇದು ಹೆಬ್ಬಾಳ ಬ್ರಿಡ್ಜು ಹೊಸದು ರೀಸೆಂಟ್ಲಿ, ಅಂದರೆ ಆಲ್ರೆಡಿ ಆಗಿದೆ 1-2 ತಿಂಗಳು. ಬಟ್ ಈ ರೋಡ್ ಮೇಲೆ ಯಾರ್ಯಾರು ಬಂದಿದ್ದೀರಾ? ನೀವು ಯಲಹಂಕದಿಂದ ಬರ್ತೀರಾ ಅಂದರೆ ಹಂಗೆ ಜಾಯ್ನ್ ಆಗೋದು. ಅಲ್ಲಿ ಎನ್ನೂರಿಂದ ಬರ್ತೀರಾ, ಆ ಕಡೆಯಿಂದ ಬರ್ತೀರಾ ಅಂದರೆ ಅಲ್ಲಿ ಜಾಯ್ನ್ ಆಗೋದು. ಸೊ ಇದು ಒಂದು ಮೊದಲೇನು ಇತ್ತು ಗೊತ್ತಾ, ಹಿಂಗೆ ಕೆಳಗಿಂದ ಸುತ್ತಾಕೊಂಬಂದರೆ ಆ ರೋಡ್ಗೆ ಜಾಯ್ನ್ ಮಾಡಿಸ್ತಿದ್ರು. ಇವಾಗ ಈ ರೋಡ್, ಇದು ಹೊಸ ರೋಡ್. ಇದು ಡಿ ಕೆ ಶಿವಕುಮಾರ್ ಮತ್ತು ರಮ್ಯಾ ಬಂದಿದ್ದರು ಅಂತ ಅನ್ಕೋತೀನಿ ಇದ್ರ ಓಪನಿಂಗಿಗೆ. ಸೊ ಇದು ಏನು ಮಾಡೋದು ಗೊತ್ತಾ, ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಿದೆ, ಎಲ್ಲ ಹೋಗಿ ಕನೆಕ್ಟ್ ಆಗಿ ಅಲ್ಲಿ ಬಾಪ್ಟಿಸ್ಟ್ ಹಾಸ್ಪಿಟಲ್ ಹತ್ರ ಕನೆಕ್ಟ್ ಆಗುತ್ತಲ್ಲ, ಅಲ್ಲಿಂದ ಮೇಕ್ರಿ ಸರ್ಕಲ್ಗೆ ಹೋಗ್ಬೇಕಂದ್ರೆ ಮೀಟರ್ ಆಫ್ ಅರ್ಧ ಗಂಟೆ ಬೇಕು. ಲಕ್ಕಿಲಿ ನನ್ನ ಮನೆ ಇಲ್ಲೇ ಇದೆ, ಆಟಿ ನಗರ. ಸೊ ಐ ಆಮ್ ಸೇಫ್ ಇನ್ ದ್ಯಾಟ್ ರಿಗಾರ್ಡ್. ಬಾಗುರು. ಓಕೆ ಫ್ರೆಂಡ್ಸ್, ಇದು ಒಂದು ಶಾರ್ಟ್ ಸನ್ಸೆಟ್ ಅಲ್ಲ, ಸನ್ರೈಸ್ ವ್ಲಾಗ್ ಆಗಿತ್ತು. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಹೋಪ್ಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಅದಕ್ಕೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ. ಗುಡ್ ನೈಟ್. ನಾಷ್ಟ ಮಾಡಿ ಮಲ್ಕೊಳ್ಳಿ. ಗುಡ್ ನೈಟ್. ಬಾಯ್.